ಹಬ್ಬ ಎಂದರೆ ಕೇಕ್ ಕಟ್ ಮಾಡಿ ಪಾರ್ಟಿ ಮಾಡುವುದು ಸಾಮಾನ್ಯ. ಆದರೆ ಚಿಕ್ಕಬಳ್ಳಾಪುರದ ಖ್ಯಾತ ವಕೀಲ ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆಎಂ ಮುನೇಗೌಡ ಮತ್ತು ಅವರ ಪತ್ನಿ ಮಮತಾ ಅವರು ತಮ್ಮ ಪುತ್ರ ಕಿಶಾಲ್ ವತ್ಸನ್ ಹುಟ್ಟುಹಬ್ಬವನ್ನು ವಿನೂತನವಾಗಿ ಸಮಾಜಮುಖಿಯಾಗಿ ಆಚರಿಸಿದರು. ಜಿಲ್ಲೆಯ ಗುಡಿಬಂಡೆ ಪಟ್ಟಣದ ಮೀನುಗಾರರ ಬೀದಿಗೆ ತೆರಳಿ ಅಲ್ಲಿನ ಕುಟುಂಬಗಳಿಗೆ ಬೆಡ್ಶೀಟ್ಗಳನ್ನು ವಿತರಿಸುವುದರೊಂದಿಗೆ ಮಕ್ಕಳಿಗೆ ಸಿಹಿ ಹಂಚುವ ಮೂಲಕ ಕಿಶಾಲ್ ವತ್ಸ ತಮ್ಮ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಪರಿಸರ ವೇದಿಕೆ ಜಿಲ್ಲಾಧ್ಯಕ್ಷ ಡಾಕ್ಟರ್ ಗುಂಪು ಮರದ ಆನಂದ್ ಅವರ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಸರಳವಾಗಿ ಹೃದಯ ಸ್ಪರ್ಶಿಯಾಗಿ ನಡೆಯಿತು. ಕುಟುಂಬದವರು ಮೀನುಗಾರ ಸಮುದಾಯದವರೊಂದಿಗೆ ಹರ್ಷದಿಂದ ಸಂಭ್ರಮ ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಕೆಎಂ ಮುನೇಗೌಡ, ನನ್ನ ಮಗನ ಪ್ರತಿ ವರ್ಷದ ಹುಟ್ಟುಹಬ್ಬವನ್ನು ಅನಾಥಾಶ್ರಮ, ವೃದ್ಧಾಶ್ರಮ ಮೊದಲಾದ ಸ್ಥಳಗಳಲ್ಲಿ ಆಚರಿಸುತ್ತಾ ಬಂದಿದ್ದೇವೆ. ಈ ರೀತಿಯ ಸಂದರ್ಭಗಳಲ್ಲಿ ಎಲ್ಲರೂ ಸಂತೋಷವಾಗಿರಬೇಕು ಎನ್ನುವುದು ನಮ್ಮ ಉದ್ದೇಶ. ನಮ್ಮ ಹೆಸರು ಕೆಎಂ ಮುನೇಗೌಡ ಅಂತ, ವಕೀಲರು, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು, ಚಿಕ್ಕಬಳ್ಳಾಪುರ. ನಮ್ಮದು ಮೊದಲಿಂದ ನನ್ನ ಮಗ ಕಿಶಾಲ್ ವತ್ಸ ಅಂತೇಳಿ ಅವ್ರು ಹುಡ್ದಾಗಿನಿಂದ, ಮತ್ತು ಇವರು ನಮ್ಮ ಹೆಂಡತಿಯವರು, ಮತ್ತು ಇವತ್ತು ಏನು ಇಲ್ಲಿ ಬಂದು ನಾವು ಬೆಡ್ಶೀಟು ಮತ್ತು ಸಿಹಿಯನ್ನು ಹಂಚಬೇಕು ಅಂದರೆ ಈಗ ನಮ್ಮ ಆನಂದ್ ಅಣ್ಣವರು ಕಾರಣ. ಇವತ್ತು ಬಂದಿರತಕ್ಕಂಥ ಉದ್ದೇಶ ಏನಂದರೆ, ನನ್ನ ಮಗನ ಹುಟ್ಟುಹಬ್ಬನ ನಾವು ಸರಳವಾಗಿ ಮಾಡ್ಕೊತೀವಿ. ಯಾವತ್ತೂ ಮನೆಯಲ್ಲಿ ಕೇಕ್ ಕತ್ತರಿಸೋದು ಮತ್ತು ಎಲ್ಲ ಅಲ್ಲಿ ವಿಜೃಂಭಣೆಯಿಂದ ಎಲ್ಲರೂ ಕರೆದು ನೆಂಟರನ್ನೆಲ್ಲ ಕರೆದು ವಿಜೃಂಭಣೆ ಮಾಡೋಂಥ ಅಭ್ಯಾಸ ನನ್ನ ಹೆಂಡತಿ ಸೇರಿ ಇಬ್ಬರು ನಾವು ಮಾಡ್ಕೊಂಡಿಲ್ಲ. ಪ್ರತಿ ವರ್ಷದಂತೆ ಈ ವರ್ಷ ನನ್ನ ಮಗನಿಗೆ 12ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಪ್ರತಿ ವರ್ಷವೂ ಸಹ ನಾವು ಯಾವುದೋ ಒಂದು ಆಶ್ರಮ ಆಗಲಿ, ವೃದ್ಧಾಶ್ರಮ ಆಗಲಿ, ಒಂದು ಅಂಗವಿಕಲರದಾಗಲಿ, ಒಂದು ಬೇರೆ ಅನಾಥಾಶ್ರಮಗಳು, ಯಾವುದೇ ಒಂದು ಆಶ್ರಮಕ್ಕೆ ಹೋಗೋದು, ಸಿಹಿಯನ್ನು ಹಂಚೋ ಮುಖಾಂತರ ಅವ್ರಿಗೆ ಅಲ್ಲಿ ಏನು ಬೇಕು, ಕುಂದುಕೊರತೆಗಳು ಬೇಕು ಅಂತೇಳಿ ನಾವು ಕೇಳಿ ಅವ್ರಿಗೆ ಕೊಡಿಸೋವಂಥ ಕಾರ್ಯಕ್ರಮ ಮಾಡಬೇಕು. ಮುಂದಿನ ದಿನಗಳಲ್ಲಿ ಇವನು ಸಹ ಎಲ್ರಿಗೂ ಸಹ ಏನು ಇಲ್ಲ, ಈಗ ನಾವು ಒಬ್ಬರು ತಿಂದು ಚೆನ್ನಾಗಿರ್ತಕ್ಕಂಥ ಅಲ್ಲ, ಇಲ್ಲೇ ಇರೋರ್ಗೆ ಏನಾದರೂ ಕೊಡ್ಸೋಣ, ಅವ್ರಿಗೂ ಸಹ ಊಟದಬ್ಬ ಸಿಹಿ ಇನ್ನೊಂದು ಏನೇನು ಬೇಕು ಅಂತ ಹಂಚೋಣ ಅಂತೇಳಿ ನಾವೆಲ್ಲ ಒಂದು ತೀರ್ಮಾನ ಮಾಡ್ಕೊಂಡಿದ್ವಿ. ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ನಮ್ಮ ಆನಂದಣ್ಣವರ ನೇತೃತ್ವದಲ್ಲಿ ಈ ಗುಡಿಬಂಡೆ ಮೀನುಗಾರರ ಏನು ಮೀನು ಹಿಡಿಯುವ ಕೆಲಸ ಮಾಡ್ತಾರೆ, ಅವ್ರಿಗೆಲ್ಲ ಪಾಪ ಇಲ್ಲಿ ಮನೆಗಳಿಲ್ಲ, ಗುಡಿಸ್ಲಾಕೊಂಡಿರ್ತಕ್ಕಂಥದ್ದು ಏನು ಬೇಕು ಅಂತ ಕೇಳಿದ್ವಿ. ಬೆಡ್ಶೀಟ್ ಬೇಕು ಅಂದರು. ಆ ಕಾರಣಕ್ಕೋಸ್ಕರ ನಾವು ಇವತ್ತು ಇಲ್ಲಿರ್ತಕ್ಕಂಥ ಎಲ್ರಿಗೂ ಸಹ ನಮ್ಮ ಮಗ ಮತ್ತು ನನ್ನ ಹೆಂಡತಿ, ನಾವು ಮತ್ತು ಆನಂದನ ಜೊತೆಗೂಡ್ಕೊಂಡ್ಬಂದು ಎಲ್ಲರೂ ಸೇರ್ಕೊಂಡು ಇವತ್ತು ಅವ್ರು ಬೆಡ್ಶೀಟ್ ಕೊಡುವ ಮುಖಾಂತರ ಮತ್ತು ಅವ್ರಿಗೆ ಸಿಹಿಯನ್ನು ಕೊಡುವ ಮುಖಾಂತರ ಇವತ್ತು ಅವ್ರ ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡ್ತಿದ್ವಿ. ಇದೇ ರೀತಿ ಪ್ರತಿ ವರ್ಷ ನಾವು ಯಾವ ರೀತಿ ರೂಢಿ ಮಾಡಿದ್ವಿ, ಅವರು ಸಹ ಮುಂದೆ ದಿನಗಳಲ್ಲಿ ಅವನು ಸಹ ರೂಢಿ ಮಾಡ್ಕೊಬೇಕು ಅಂತೇಳಿ ನಾವು ತಮ್ಮ ಮೂಲಕ ಹೇಳ್ತೀವಿ. ಇದೇ ರೀತಿ ನಾವೇನು ಮಾಡ್ತೀವಿ, ತಾವೆಲ್ಲ ಸಹ ಇಲ್ಲದೇ ಇರೋರಿಗೆ ನಾವೇನೋ ಕೊಡುವಂಥ ಕೆಲಸ ಮಾಡೋಣ. ಇರೋರೇ ಇದ್ದಂಗೆ ಇರೋದು ಬೇಡ, ಇಲ್ಲದೇ ಸಹಾಯ ಮಾಡಿ ಅವ್ರಿಗೂ ಸಹ ಏನು ಕೆಲಸ ಏನು ಸಹಾಯ ಮಾಡಿಕೊಟ್ಟು ಪುಣ್ಯ ಕಟ್ಕೊಳ್ಳೋಣ. ಎಲ್ಲರೂ ಸಹ ಅದೇ ರೀತಿ ಮಾಡಲಿ, ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಿ, ಸರಳವಾಗಿ ಅವರ ಏನೇನು ಅವ್ರ ಶಕ್ತಿ ಕೊದ್ದಿನೇ ಸಹ ಬೇರೆಯವ್ರಿಗೆ ಸಹಾಯ ಮಾಡಲಿ ಅಂತೇಳಿ ನಾವು ಈ ನಮ್ಮ ಮೂಲಕ ಬೇರೆಯವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು. ಮುಂದೆಯೂ ನನ್ನ ಮಗ ಇದೇ ಸಿದ್ಧಾಂತವನ್ನು ಪಾಲಿಸಲಿ ಎನ್ನುವುದು ನಮ್ಮ ಆಶಯವಾಗಿದೆ ಎಂದು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಗುಂಪು ಮರದ ಆನಂದ್, ಪ್ರತಿ ವ್ಯಕ್ತಿಯು ತಮ್ಮ ಸಂತೋಷವನ್ನು ಇತರರೊಂದಿಗೆ ಹಂಚಿಕೊಳ್ಳಬೇಕು. ಸಮಾಜ ನೀಡಿದ ಗೌರವ, ಪ್ರೀತಿ ಮತ್ತು ಬೆಂಬಲವನ್ನು ಮತ್ತೆ ಸಮಾಜಕ್ಕೆ ಹಿಂತಿರುಗಿಸುವುದು ನಮ್ಮ ಕರ್ತವ್ಯ. ಈ ರೀತಿಯ ಸಣ್ಣ ಪ್ರಯತ್ನಗಳು ಜನರ ಜೀವನದಲ್ಲಿ ಸಂತೋಷ ತರಬಹುದು. ಕಿಶಾಲ್ ವತ್ಸ ಅವರು ತಮ್ಮ ತಂದೆ ಕೆಎಂ ಮುನೇಗೌಡ ಅವರ ಮಾರ್ಗದರ್ಶನದಲ್ಲಿ ಬಾಲ್ಯದಿಂದಲೇ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದಾರೆ. ಶಿಕ್ಷಣ, ಆರೋಗ್ಯ, ಪರಿಸರ ಸಂರಕ್ಷಣೆ ಹಾಗೂ ಸಾಮಾಜಿಕ ಸಹಾಯದ ಅನೇಕ ಕಾರ್ಯಕ್ರಮಗಳಲ್ಲಿ ಅವರು ಮುನೇಗೌಡ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದಾನೆ ಎಂದರು. ಕಾರ್ಯಕ್ರಮದಲ್ಲಿ ಸ್ಥಳೀಯ ಯುವಕರು ಹಾಗೂ ಮೀನುಗಾರರ ಸಮುದಾಯದವರು ಭಾಗವಹಿಸಿ ಕಿಶಾಲ್ ವತ್ಸನ ಮಾನವೀಯ ನಡೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು.